ಅದು ತಪ್ಪು ಅಂತಾನೆ. ಆದರೆ ಹೆಣ್ಮಗಳನ್ನ ಮನಸ್ಸು ಕೊಟ್ಟ ಅವನ ಜೊತೆಗೆ ಹೋದ್ರೆ ಅದಕ್ಕೆ ವಿದ್ಯಾರ್ಥಿನಿ ಗುರಿಯಾಗಿಸಿ ನಾಟಕ ಆಡಿ ಅವರ ಭಾಳ ಹಾಳು ಮಾಡಿದ್ರು ಅಂತ ಏನು ವಾದ ಮಾಡ್ತಾರಲ್ಲ ಇದು ಒತ್ತಾಯ ಮಾಡಿದಾಗ ಅವರಾಗಿ ಒಪ್ಪಿ ಹೋದಾಗ ಏನಿದು ಒಪ್ಪೋದಕ್ಕೂ ಇಲ್ಲ. ಪ್ರೀತಿ ನಾಟಕ ಆಡ್ತಾರೆ. ಹಂಗೆ ನಾಟಕ ನಿಮ್ಮ ಸರಿ ಇರಬಹುದಿಲ್ಲ ಅಂತಲ್ಲ, ಆದರೆ ಆ ಹುಡುಗಿಯದು ನಾಟಕ ಅನಿಸೋದಿಲ್ಲಲ್ಲ. ಮತ್ತು ಆ ನಾಟಕವನ್ನು ಒಪ್ಪುವಂಗೆ ನಾವು ಬೆಳೆಸಬಾರ್ದಲ್ಲ ನಮ್ಮ ಮಕ್ಕಳನ್ನ. ಯಾಕಂದರೆ ಇವತ್ತು ಎಷ್ಟು ಕಷ್ಟದಪ್ಪ ಬದುಕೋದು ಅನ್ನೋದನ್ನು ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗದ ನಮ್ಮ ಹೆಣ್ಮಕ್ಳಿಗೆ. ನಾಳೆ ಹೊರಗೆ ಹೋದ ಬರೀ ಧರ್ಮ ನೆಲಗಟ್ಟಿನ ವಿಚಾರ ಹೇಳಬೇಡ್ರಿ ಅವರಿಗೆ. ಇವತ್ತು ಬದುಕೋದು ಎಷ್ಟು ಕಷ್ಟದಪ್ಪ, ದುಡ್ಡು ಹುಡ್ಸೋದು ಎಷ್ಟು ಕಷ್ಟದ, ಆರ್ಥಿಕವಾಗಿ ನಾವು ಎಷ್ಟು ವೀಕಾಗಿದ್ದೀವಿ. ಅಲ್ಲಿ ಹೋದ್ರೆ ಪರಿಸ್ಥಿತಿ ಏನಾಗ್ತದೆ. ಅವರು ಏನು ದೊಡ್ಡ ಶ್ರೀಮಂತರಿಲ್ಲ ಮುಸಲ್ಮಾನರಲ್ಲೇನು, ಭಾಳ ಕ್ವಚಿತ್. ಅವರು ಸಾಚಾರ ಆಯೋಗನ ನೀವು ಅಭ್ಯಾಸ ಮಾಡಲಿಕ್ಕೆ ಗೊತ್ತಾಗ್ತದೆ. SC ST ಗಳಿಗಿಂತಲೂ ಕನಿಷ್ಠವಾದ ಜೀವನವನ್ನು ಬಾಳ್ತಾ ಇದ್ದಾರೆ ಅಂತೇಳಿ ಆ ವರದಿ ತಿಳಿಸ್ತದೆ. ಅದು ನೀವು ಒಪ್ಪೋದಿಲ್ಲ ಆಮದು ಬೇರೆ. ಆದರೂ ವಸ್ತುಸ್ಥಿತಿ ಏನಪ್ಪ, ಲವ್ ಅದಕ್ಕೆ ಬರೀ ನಾಟಕ ಆಡಿದ್ರೆ ಹೆಣ್ಮಕ್ಳು ಒಪ್ಕೊಂಡ್ಬಿಡ್ತಾರೆ. ಅಷ್ಟು ವೀಕದ ನಮ್ಮ ಹೆಣ್ಮಕ್ಳು ಅನ್ನೂ ಸಹಿತ ಇಲ್ಲಿ ಚರ್ಚೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ನಾಟಕ ಮಾಡೋದಾಗಲಿ ಮತ್ತೇನು ಮಾಡೋದಾಗಲಿ ತಿಳಿಲಾರದಷ್ಟು ಎರಿಲಾರದಷ್ಟು ಇರ್ಬೋದಿಲ್ಲ ಅಂದ್ರೆ 15ರಿಂದ ಒಂದು 18-20 ವರ್ಷ ಇರ್ತದೆ. ಬಟ್ ಆಫ್ಟರ್ 20 ಸ್ವಲ್ಪ ಚಿಂತನೆ ಬಂದಿರ್ತದೆ. ಅದಕ್ಕಾಗಿ ಹೇಳೋದು ಎಲ್ಲರಿಗೂ ಸಮಾನವಾದ ಎಜುಕೇಷನ್ ಸಿಗುವಂಥದ್ದು ನೀವು ಮಾಡಿದರೆ ನಿಮ್ಮ ಸರ್ಕಾರದ ಇವತ್ತು ದಿಲ್ಲಿಯಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ನೀವು ಯಾಕೆ ಫ್ರೀ ಎಜುಕೇಷನ್ ಎಲ್ಲ ಹೆಣ್ಣುಮಕ್ಳು ಹೋಗಿ ಗಂಡುಮಕ್ಳು ಬಿಟ್ಟು ಹಾಳಾಗಿರುತ್ತೆ. ಹೆಣ್ಣುಮಕ್ಳಿಗೆಲ್ಲ ಫ್ರೀ ಎಜುಕೇಷನ್ ಯಾಕೆ ಮಾಡಬಾರ್ದು? ಮತ್ತು ಹಿಂದೂ ಯುವಕರಿಗೂ ಸಹಿತ ಫ್ರೀ ಎಜುಕೇಷನ್ ಯಾಕೆ ಮಾಡಬಾರ್ದು? ಮುಸ್ಲಿಮ್ರು ನೀವು ವಿರೋಧ ಮಾಡ್ತೀರಿ, ಮಾಡಿರಿ, ಬೇಡ ಅಂತ ಅನ್ನೋದಿಲ್ಲ. ಅದನ್ನು ಮಾಡಿ ನಮ್ಮ ಮಕ್ಕಳು ನಾವು ಜಾಣರು ಮಾಡುವಂಥದ್ದು. ಎಷ್ಟು ಕಷ್ಟದಪ್ಪ ಒಬ್ಬ ವ್ಯಕ್ತಿನ ಯಾವುದೋ ಬೇರೆ ಧರ್ಮದವನಾದ್ರಿ ಅವರಲ್ಲಿ ಏನೋ ಹೊಂದಾಣಿಕೆ ಆಗಲಿಲ್ಲ, ವಿಭಿನ್ನ ಸಂಸ್ಕೃತಿ ಹೆಂಗಿರ್ತದೆ ಅದನ್ನು ತಿಳುವಳಿಕೆ ಕೊಡುವಂಥ ಕೆಲಸ ಇಲ್ಲಲ್ರಿ. ನಮ್ಮ ಮಕ್ಕಳನ್ನ ಅಭ್ಯಾಸಗಳಿಗೆ ಒಯ್ಯುವಂಥದ್ದು ಮಾಡಿರಿ. 18-20 ವರ್ಷಪ್ಪ ಅಂದ್ರೆ PUC ಹುಡುಗರು, SLC PUC ಹುಡುಗರು, ಆ ಹುಡುಗರು ಮುಂದೆ